ಭಾಷೆಗಳು ನೂರಾರು, ಇಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸಂಧ್ಯಾ ಶೆಟ್ಟಿಗಾರ್, ಬೆಂಗಳೂರು. ಗುರುಭಕ್ತ, ದೇವನಹಳ್ಳಿ. ಹರೀಶ್ ಪಾಯ್, ದುಬೈ. ವೈಭವ್ ದಂಪತಿಗಳು, ಅಬುಧಾಬಿ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ,
ಕೃಷಿ ಶ್ರೀ ಶಿಬಿರ, ಸಮರಸ ಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ಉನ್ನತಿಯ ಪರಾಕಾಷ್ಠೆಯಲ್ಲಿ 1.5 kg ಮೆದುಳುಳ್ಳ ಮಾತು ನಗು ವಂದನೆಯ ಮೂಲಕ ಶ್ರೇಷ್ಠ ಎಂಬಂತೆ ಹೊಗಳಿಕೆಗೆ ಬದ್ಧನಾದವ ಮಾನವ. ಒಳಗಿರುವ ಭಗವಂತನ ಮೂಲಕ ಎಲ್ಲ ಕೆಲಸ ಮಾಡುವ ಆತ ಭಗವಂತನನ್ನು ಜೀವನ ಪೂರ್ತಿ ಅಡಗಿಸಿಟ್ಟು ಸದ್ದಿಲ್ಲದೆ ಸುದ್ದಿ ಮಾಡದೆ ನಾನೇ ಮಾಡಿದೆ, ಮಾಡಿಬಿಟ್ಟೆ, ಗೆದ್ದೆ, ಎಲ್ಲ ಯೋಚನೆಗೊಳಿಸಿಕೊಂಡೆ, ಫಸ್ಟ್ ರ್ಯಾಂಕ್, ಡಿಸ್ಟಿಂಕ್ಷನ್ ಎಂದು ಕೂಗಾಟ ಮಾಡುವ ಭಗವಂತ ತೆಪ್ಪಗಿರುತ್ತಾರೆ. ಯಾಕೆ? ನನಗೆ ಹೆಸರು ಬೇಡ, ಕೀರ್ತಿ ಬೇಡ, ಅತ್ಯಂತ ಪ್ರೀತಿ ಪಾತ್ರನಾದ ಮಗು, ನಿನ್ನನ್ನು ನಾನು ಬದುಕಿಸುವೆ. ನೀನು ನಗುತ್ತಿರಬೇಕು, ನಾವು ನಗ್ತೇವೇನೋ? ನೀನು ಪ್ರೀತಿ ಪಾತ್ರನಾಗಬೇಕು, ಪ್ರೀತಿ ತೋರಿಸ್ತೇವೇನೋ? ನೀನು ಕ್ಷಮಾಶೀಲನಾಗಬೇಕು, ನಾವು ಕ್ಷಮಿಸುತ್ತೇವೇನೋ? ನಿಸ್ವಾರ್ಥತೆ ಗಣಿ ಆಗಬೇಕು, ನಿಸ್ವಾರ್ಥದಿಂದ ವರ್ತಿಸುತ್ತೇವೇನೋ? ನೀನು ಇದಿಷ್ಟು ಮಾಡ್ಸ, ನಾನು ನಿನಗಾಗಿ ಎಲ್ಲ ಹೋರಾಡಬೇಕು. ಕೇವಲ ವಿರುದ್ಧ ವರ್ತನೆಯನ್ನು ಮಾಡಿ ನಾವು ಭಗವಂತನ ಹೆಸರನ್ನು ಹೇಳದೆ ಅವನ ಹೆಸರಿನಲ್ಲಿ ಎಲ್ಲ ಲಾಭ ಪಡ್ಕೊಂಡು ಒಂದಷ್ಟು ಹಣವನ್ನು ಮಾಡಿಟ್ಟು ಅದು ಅಲ್ಲಾಡಿದ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಅಂಟಿಕೊಳ್ಳುವಂತೆ ಮಾಡಿ ಮೆರೆದಾಡುವ ನಾವು ಉಚ್ಚರೆ ನೀಚರೆ, ಸ್ವಾರ್ಥಗಳೇ ನಿಸ್ವಾರ್ಥಗಳ ಯೋಚನೆ ಮಾಡಿ. ಶ್ರೀ ಗುರುಜಿಯ ಜೀವನ ನೋಡಿ. ಕಿಸೆಯಲ್ಲಿ 1 ಪೈಸೆ ಇಲ್ಲದೆ ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ನೆಮ್ಮದಿಯಿಂದ ಹೋಗಿದ್ದೆ. 8 ದಿನ ಆಹಾರವಿಲ್ಲದೆ, 4 ದಿನ ನೀರಿಲ್ಲದೆ ನಾನಿದ್ದೆ ಮಗು. ನನಗೆ ದೇಹ ಪ್ರಜ್ಞೆ ಇರಲಿಲ್ಲ. ನನ್ನ ಗುರುಜಿ ಯಾವ ಹೊತ್ತಿಗೆ ಯಾರು ಬರಬೇಕೋ ಅವರನ್ನು ಬರೆಸುತ್ತಿದ್ರು, ತಿಂಡಿ ತೀರ್ಥ ಅವರು ಕೊಡುತ್ತಿದ್ರು, ಅವರ ಪರಿಚಯ ಆ ಕ್ಷಣ ಮಾತ್ರ ಆಗುತ್ತಿತ್ತು. ಕೃತಾರ್ಥತೆಯಿಂದ ನಾನು ಅವರಿಗೆ ವಂದಿಸುತ್ತಿದ್ದೆ. ಇದು ನನ್ನ ಜೀವನ. ಶ್ರೀರಾಮಕೃಷ್ಣರ ಮೇಲೆ 100% ಅವರಿಗೆ ಅವಲಂಬನೆ ಇತ್ತು. ಅದಕ್ಕೆ ಅವರು ಹೇಳ್ತಾರೆ, ಪ್ರಾಣಶಕ್ತಿ, ತ್ರಾಣಶಕ್ತಿ, ಮಾನಶಕ್ತಿ, ಧ್ಯಾನಶಕ್ತಿ, ಧ್ಯಾನಶಕ್ತಿ ಎದೆಗೋಡೆಯಲ್ಲಿದೆ ಎಂಬುದನ್ನು 100% ತನ್ಮಯತೆಯಿಂದ ನಂಬು. ಅದು ದೇವರು ಇರಬಹುದು, ಗಾಡ್ ಇರಬಹುದು, ಫೇಟ್ ಇರಬಹುದು, ಲಕ್ ಇರಬಹುದು, ಹೆಸರು ಯಾವುದೇ ಇರಲಿ. ನಿನ್ನ ಸಂಸ್ಕಾರ ಸುಸಂಸ್ಕಾರವಾದರೆ ನಾನು ಮೊದಲು ಹೇಳಿದಂತೆ ಅದೇ ಮೇಣ ಗಣಪತಿ ಆಗುತ್ತದೆ, ಶಿವ ಆಗುತ್ತದೆ, ವಾಸುಕಿ ಆಗುತ್ತದೆ, ವಿಷ್ಣು ಆಗುತ್ತದೆ. ಒಂದೆನಿತು ಗಲಿಬಿಲ್ಲದೆ ಎಲ್ಲ ದೇವರು ಒಬ್ಬರೇ. ದೇವನೊಬ್ಬ, ನಾಮ ಹಲವು, ರೂಪಾಲು, ಮೈ ಮೇಲೂ ನನ್ನನ್ನು ಕಾಣುತ್ತಾನೆ, ಕಾಪಾಡುತ್ತಾನೆ, ನನ್ನ ಕುಕರ್ಮ ಕಾಣೆ ಮಾಡುತ್ತಾನೆ,
ನನಗಾಗಿ ಸತ್ಕರ್ಮದ ರಾಶಿ ಕಾದಿರಿಸುತ್ತಾನೆ. ಎಂತ ಅದ್ಭುತವಾದ ಪ್ರಶಾಂತತೆ ಭಗವಂತನ ವರ. ಒಂದಿನಿತು ಗಲಿಬಿಲಿಲ್ಲ, ಗಾಬರಿ ಇಲ್ಲ, ಏನಿಲ್ಲ. ನಿರ್ಲಿಪ್ತತೆ, ಅಂಟಿಕೊಳ್ಳುವುದೇ ಇಲ್ಲ. ನಿಶ್ಚಯ ನಿನ್ನಲ್ಲಿಲೆ, ನಿರ್ಭಯತೆ, ಭಯವೇ ಇಲ್ಲ. ಯಾಕಂದ್ರೆ ಭಗವಂತ ಒಳಗಿದ್ದಾನೆ. ವಾಚ್ಮ್ಯಾನ್ ಕ್ಯಾಚ್ಮ್ಯಾನ್ ಯಾರಿಗಾಗಿ ಇರುತ್ತೆ? ನಿರ್ಲಿಪ್ತತೆ, ನಿರ್ಭಯತೆ, ನಿರಾಡಂಬರತೆ, ಆಡಂಬರವೇ ಇಲ್ಲ. ನಾನೇನು ಅಲ್ಲ, ನಾನು ಸೊನ್ನೆ, ನೀನೇ ಸನ್ನೆ ಸಖ ಸದಾಕಾಲ. ನಿರ್ಲಿಪ್ತತೆ, ನಿರ್ಭಯತೆ, ನಿರಾಡಂಬರತೆ. ಯೋಚನೆ ಮಾಡಿ, ಇಂಥ ಭಗವಂತ ಒಳಗಿದ್ದಾನೆ. ನೆಮ್ಮದಿ ಸದಾಕಾಲ ಕೊಟ್ಟದೆ. ಅದಕ್ಕೆ ಹೇಳುದು, ದೇವರವ ನೀವಾಗಬೇಕು, ದೇವರು ನಮ್ಮವರಾಗಬೇಕು. ನಾವೆಲ್ಲ ದೇವರವರಾಗಿದ್ದೇವೆ. ನಾಮ ಭಸ್ಮ ಹಾಕೊಂಡು ನಾನು ಡಿವೈನ್ ಪಾರ್ಕ್ನಲ್ಲಿ ನಾನು ನೋಡ್ತೇನೆ. ಪುಷ್ 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 ಅಂದ್ರೆ ಓಂ ನಮಃ ಶಿವಾಯ. ಅವ್ರು ಮಾಡುವ ಜಾಪ್ ನೋಡ್ಬೇಕು ನೀವು. ನಾಮ ಭಸ್ಮ ಹಾಕೊಂಡವ್ರು, ನಾನು ಪತಿ ಮಾನವ, ಮನುಷ್ಯ ಅಲ್ಲ. ಅದೇ ನಮ್ಮ ನೆಲದಲ್ಲೇ ಅವರು ಇರ್ತಾರೆ. ನಾವು ಉಪಯೋಗಿಸುವ ನೀರನ್ನೇ ಉಪಯೋಗಿಸ್ತಾರೆ, ನಾವು ಸೇವಿಸುವ ಗಾಳಿಯನ್ನೇ ಸೇವಿಸ್ತಾರೆ. ಏನ್ ವಿಶೇಷ? ಗಾಳಿ, ನೀರು, ಭೂಮಿ, ಬೆಳಕು. ಅದಕ್ಕೆ ಅಂಗೈಯನ್ನು ತೋರಿಸ್ತಾರೆ ಗುರುಜಿ. ಯೋಚನೆ ಮಾಡಿ, ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ, ಮಧ್ಯದ ಬೆಳಕು. ಇಚ್ಚಿಂದ ಹೋದ್ರು ಗಾಳಿ, ನೀರು, ಬೆಳಕು ಮಧ್ಯ. ಇಚ್ಚಿಂದ ಹೋದ್ರು ಗಾಳಿ, ನೀರು, ಬೆಳಕು ಮಧ್ಯ. ಆ ಬೆಳಕು ಬಹಳ ಮುಖ್ಯ. ಆಚೀಚೆ ಹೊರಗಡೆ ಇದ್ರು ಕೂಡ ಬೆಳಕು ಅಂತರಂಗದಲ್ಲಿದೆ, ದೇಹಕ್ಕೆ ಅಟ್ಯಾಚ್ ಆಗಿದೆ. ಬೆಳಕಿನ ಬೆಳಕು ಬಹಳ ಮುಖ್ಯ. ಹೊರಗಡೆ ಕತ್ತಲಿರಲಿ, ಒಳಗಡೆ ಬೆಳಕಿದ್ದರೆ ನೀವು ಕತ್ತಲೆಯಲ್ಲಿಯೂ ಕೂಡ ಕಣ್ಣು ಬಿಚ್ಚಿಕೊಂಡು, ಕಣ್ಣು ಮುಚ್ಚಿಕೊಂಡು ನಿರಾಯಾಸವಾಗಿ, ನಿರಾತಂಕವಾಗಿ ಓಡಬಹುದು, ಹಾರಬಹುದು, ಬೀಳಬಹುದು. ಭಗವಂತ ಒಳಗಿದ್ದಾನೆ. ನನ್ನ ದೇಹ ನಾನು ಕಾಪಾಡುತ್ತೇನೆ ಮಗು, ನಿಂಗೆ ಚಿಂತೆಯೇ ಬೇಡ. ಮಧ್ಯ ಕಾಡಿನಲ್ಲಿ, ದಟ್ಟ ಕಾಡಿನಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ಶ್ರೀ ಗುರುಜಿ ಹೇಳ್ತಾರೆ, ನಿಶ್ಚಿಂತೆಯಿಂದ ನಾನು ಗುರುಮಾದಿರು ಹರಿಸುವ ಬೆಳಕಿನಲ್ಲಿ ಜಗತ್ತನ್ನು ಕ್ಷಣ ಕ್ಷಣವೂ ನೋಡುತ್ತಿದ್ದೇನೆ. 10 ಅಡಿಯ ಉದ್ದದ ಸರ್ಪ ಬಂದು ನನ್ನ ಮುಂದೆ ಮುಖಾಮುಖಿಯಾಗಿ ನಿಂತು ಹೆಡಬಿಚ್ಚಿ ಬುಸ್ ಎಂದಿತು. ಏನು ಬೇಕು, ಹೇಗಿರುವೆ, ಚೆನ್ನಾಗಿದ್ಯಾ ಅಂತ ನಾನು ಮಾತಾಡ್ತಿದ್ದೆ. ತಕ್ಷಣ ಹೆಡೆ ಮುಸುಡಿತು, ಶರಣಾಯಿತು, ಹೋಗಿಬಿಡು, ಗೊತ್ತಾಯ್ತು ನೀನು ಬಂದದ್ದು. ಯಾಕಂದ್ರೆ ನನ್ನಲ್ಲಿ ಅಲರ್ಟ್ನೆಸ್, ಅಡ್ಜಸ್ಟ್ಮೆಂಟ್, ಅನಾಲಿಟಿಕಲ್ ಟೆಂಡೆನ್ಸಿ, ಅಪ್ರಿಸಿಯೇಷನ್, ಆಕ್ಸಿಲರೇಷನ್ ಹೆಚ್ಚಿಸಲಿಕ್ಕಾಗಿ ಮಗು ಹೋಗು ಎಂದೆ. ಬಾಲ ಮಡಚಿಕೊಂಡು ಹೋಯಿತು. ನನ್ನ ಗುರುಜಿ ಆ ರೂಪದಲ್ಲಿ ಕಾಪಾಡುತ್ತಾರೆ. ಎಂತ ಅದ್ಭುತವಾದ ಸತ್ಯ ಇದು. ಒಳಗಡೆಯ ಪ್ರಾಣಶಕ್ತಿ ದೇವರು ಅಂದಾಗ ಹುಟ್ಟಿದ ಕ್ಷಣದಿಂದ ಸಾಯುವ ತನಕ ನಾವು ನಿರ್ಭೀತ, ನಿರಾಡಂಬರ. ಯಾಕಂದ್ರೆ ಪ್ರಾಣಶಕ್ತಿಯಿಂದ ನಾನು, ನನ್ನಿಂದ ಪ್ರಾಣಶಕ್ತಿ ಅಲ್ಲ. ಕನ್ನಡಿ ನೋಡುವುದೇ ಇಲ್ಲ, ಯಾಕಂದ್ರೆ ಮೇಕಪ್ ಬೇಕಾಗಿಲ್ಲ. ಒಳಗಡೆ ಭಗವಂತ ನೋಡ್ತಾನೆ, ಅವನ ದೇಹ ಅದು. ನಾನು ಆನಂದ ವ್ರತಕ್ಕೆ ಬಂದವರಿಗೆ ಹೇಳು, ದಿನದಲ್ಲಿ 100 ಬಾರಿ ನೀವು ಕನ್ನಡಿ ನೋಡ್ತೀರಾ. ಕನ್ನಡಿ ಹೇಸ್ಕೊಳ್ಳತ್ತೆ, ಅಯ್ಯೋ ಚೀ, ಇದೇ ರೂಪ ತಗೊಂಡು ಪುನಃ ಬಂದಿಲ್ಲ ನನ್ನ ಎದುರು. ಒಳಕಿವಿ ಬಂದಾಗಿದೆ. ಕನ್ನಡಿಯ ಹೇಸಿಗೆ ವರ್ತನೆ ನಮ್ಗೆ ಅರ್ಥ ಆಗುವುದಿಲ್ಲ. ಒಳ ಕಣ್ಣು, ಒಳಕಿವಿ ಮುಚ್ಚಿ ಹೋಗಿದೆ. ಶ್ರೀಗುರು ಹೇಳ್ತಾರೆ, ದಿನದಲ್ಲಿ 100 ಸರಿ ಚಿದ್ದು ಅನ್ನತ್ತೆ ಕನ್ನಡಿ. ಅಯ್ಯೋ ಅದೇ ರೂಪ ತಂದಿಯಲ್ಲ. ಕಾಲ ಬದಲಾಗಿದೆ, ಗಂಟೆ ಬದಲಾಗಿದೆ, ಸಮಯ ಬದಲಾಗಿದೆ, ಇದೇ ರೂಪ ತಂದಿಯಲ್ಲ ಮಗು. ಎಲ್ಲಿ ತರಲಿ ಹೊಸ ರೂಪ? ವಿ ಆರ್ ಆಲ್ ನೇಕೆಡ್ ಅಂಡರ್ ಅವರ್ ಕ್ಲೋಸ್. ಬಟ್ಟೆಯಾಡಿ ನಾವು ಬತ್ತಲೆ. ಏನ್ ಮರ್ಯಾದೆ, ಏನ್ ಕತೆ. ಬರುವಾಗ ನೋಡಿ ಹತ್ಕೊಂಡೇ ಬರ್ತವೆ. ಏನ್ ಮರ್ಯಾದೆ ಇದ್ರು ಅಳು ಕಂಟ್ರೋಲ್ ಮಾಡೋಕೆ ಆಗುದಿಲ್ಲ. ಜಗತ್ತಿನಾದ್ಯಂತ ನಾನು ಹೋಗಿ ಕೇಳಿದ್ದಿಷ್ಟೇ, ನಗುತ್ತಾ ಬಂದ ಮಗು ನಿಮ್ಗೆ ಹುಟ್ಟಿದೆಯೇ? ಅಯ್ಯೋ ಹೊತ್ಕೊಂಡು ಬಂತಲ್ಲ, ಮರ್ಯಾದೆ ಹೋಯ್ತಲ್ಲ ನಿಮ್ದು. CM PM ಮಕ್ಕಳು ಕೂಡ ಅಳ್ತಾರಲ್ಲ. ಯಾಕದು? ಕೊನೇ ಕಾಲಕ್ಕೆ ಭಗವಂತ ಹೇಳ್ತಾನೆ, ನಿನ್ನ ಜೊತೆ ಬರುವುದು ನನ್ನ ಈ ಅಳುವಿನ ಶಕ್ತಿ ಮಾತ್ರ. ಅಪರಿಚಿತನಾಗಿ ನೀನು ಅಳುತ್ತಿರು,
2 ನಿಮಿಷದಲ್ಲಿ 2 ಜನ ಆದ್ರೂ ಬಂದು ನೋಡ್ಕೋತಾರೆ, ಯಾಕೆ ಅಳತಿ ಮಗು. ಕೊನೆಯ ಕಾಲದ ತನಕ ಅಳುತ್ತಲೇ ಇರು, ಜನ ಬಂದು ಸುತ್ತಿನಿಂದ ಮುತ್ತಿಕೊಂಡು ಏನಾದ್ರೂ ಮಾಡ್ಬೇಕು ಪರಿಹಾರ. ಕೈ ಕೊಟ್ಟುಕೊಂಡು ನೋಡುವವರು 10 ಮಂದಿ, ದಾರಿ ತೋರಿಸುವ ಎಂದು ಬರುವವರು ಎತ್ತುವ ಮಂದಿ. 10 ಮಂದಿ ಬರೀ ಪ್ರಚಾರಕ್ಕೆ, ಎತ್ತುವ ಮಂದಿ 1-2 ಮಂದಿ ಆದರೂ ಸಾಕು, ಅವರು ರಕ್ಷಿಸುತ್ತಾರೆ. ಯೋಚನೆ ಮಾಡಿ, ಹುಟ್ಟಿದಂದಿನಿಂದ ಸಾಯುವ ತನಕ ಅಳು ನಿನ್ನ ಬದಿಯಿದೆ, ಎಲ್ಲ ಕೆಲಸ ಆಗುತ್ತೆ. ಜೀವನದ ಮಧ್ಯೆ ನಿನ್ನನ್ನು ಸಾಕುವ ಭಗವಂತ, ರಕ್ಷಿಸುವ ಭಗವಂತನನ್ನು ಕಾಣು, ಸಂಪೂರ್ಣ ಕಣ್ತೆರೆದು ಕಾಣು. ಹೊರಗಣ್ಣಲ್ಲ ಒಳಗಣ್ಣು, ಸಂಪೂರ್ಣ ಕಿವಿಗುಟ್ಟು ಕೇಳು, ಹೊರ ಕಿವಿಯಲ್ಲ ಒಳಕಿವಿ. ಭಾಷೆ ಮುಖ್ಯವಲ್ಲ, ಭಾವನೆ, ಭಾವಭಕ್ತಿ ಬೇಕು ಅಂತಾರೆ ಗುರುಜಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನು. ಭಗವಂತನಿಗೆ 100 ಕೋಟಿ ಮಕ್ಕಳಿದ್ದಾರೆ, ನಿಮಗೆ ತಂದೆ ತಾಯಿ ಭಗವಂತ ಮಾತ್ರ. ಸತ್ತೊಡನೆ ಆತ್ಮದ ಜೊತೆ ಚೇಗುರಿ ಹೇಳ್ತಾರೆ, ಏನ್ ಮಾಡಿ ಬಂದೆ ಮಗು, ತಾಯಿ ಕೇಳ್ತಾರೆ ಆತ್ಮದ ಜೊತೆ. ಮೌನದಲ್ಲಿದ್ದು ನಮಗೆ ರೂಢಿ, ಮೌನವಾಗಿರುತ್ತೇವೆ. 11 ನಿಮಿಷ ಮಾತನಾಡಿಸ್ತಾಳೆ ಅಂತಾರೆ ಶ್ರೀಗುರಿ. ಮಗು, ಮುದ್ದು ಮಗು, ಕಂದ, ಜನ, ಏನೆಲ್ಲ ಮಾಡಿ ಬಂದೆ, ದೊಡ್ಡ ಭೂಲೋಕದಲ್ಲಿ ಹಯಾನ್ ತಿರುಗಿ ಬಂದೆ, ಎಷ್ಟೆಷ್ಟು ತಂದೆ ತಾಯಿ ಬಂಧು ಬಳಗ ಮನೆ ಕಾರು ಆಸ್ತಿ ಪಾಸ್ತಿ ಎಷ್ಟೊಂದು ಸಂಪತ್ತನ್ನು ನೀನು ಮನಪೂರ್ವಕವಾಗಿ ತುಂಬಿಕೊಂಡು ನಲಿದು ಬಂದೆ. ನನ್ನ ಮಗು ಮಾತಾಡೋ, ಮಾತಾಡಿ ಬೆಟ್ರೇ ಇಲ್ಲ. ಕಣ್ಣೀರು ಹರಿಸಿದರೆ ಮಾತ್ರ ಕಣ್ಣೀರಿನ ಮೇಲೆ ಗೊತ್ತಾಗುತ್ತದೆ. ಏನು ಕಾಣಲಿಲ್ಲ, ಏನು ಸಂಪಾದಿಸಲಿಲ್ಲ, ಭಗವಂತನಿಗೆ ಬೇಕಾದ ಯಾವ ಖರ್ಚು ನಾನು ಉಳಿಸಿಕೊಂಡಲಿಲ್ಲ. ಲೌಕಿಕ ತಿಂಡಿ ತೀರ್ಥ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಯ ದೊಡ್ಡ ನೋಟು ಅಲ್ಲಿ ಎಂಟ್ರಿಯೇ ಇಲ್ಲ. ಲೌಕಿಕ ಬ್ಯಾಂಕ್ ಅಲ್ಲಿ ಇಲ್ಲವೇ ಇಲ್ಲ. ಯಾರು ಪರಿಚಿತರೂ ಇಲ್ಲ. ಯೋಚನೆ ಮಾಡಿ, ಮುಂಚೆ ಸತ್ತ ನಮ್ಮ ಕುಟುಂಬದ ಹಿರಿಯ ಆತ್ಮಗಳು ಎಲ್ಲ ಅವರವರಷ್ಟಕ್ಕೆ ದುಃಖದಲ್ಲಿರುತ್ತಾರೆ. ಈ ಲೋಕದ ಲೌಕಿಕ ಗುಣ ರೂಪ ಸಂಪತ್ತು ಗೊತ್ತಿರುವುದೇ ಇಲ್ಲ. ಬರೀ ಕಿಡಿ ಎನ್ನುತ್ತಾರೆ, ಬೆಂಕಿಯ ಕಿಡಿ. ನಾನಾ ಕಿಡಿಗಳು ಹತ್ತಿರ ಬಂದರೆ ಹೇಗೋ ಹಾಗೆ ನಾನಾ ಆತ್ಮಗಳು ಒಂದೊಂದು ಕಿಡಿ. ಸುಸಂಸ್ಕಾರ ಭಗವಂತನಿಂದ ಬಂದರೆ ಮಾತ್ರ ಭಾವನೆ ವ್ಯಕ್ತವಾಗುತ್ತದೆ, ಆಕಾರ ರೂಪ ಸ್ಪಷ್ಟವಾಗುತ್ತದೆ. ಆ ಮಟ್ಟಕ್ಕೆ ನಾವು ಇಲ್ಲಿಂದ ಯಥಾರ್ಥವಾದ ನಮ್ಮ ಸಚ್ಚಾರಿತ್ರ್ಯದ ಗುಟ್ಟನ್ನು ಜೊತೆಗೂರಿಸಿಕೊಂಡು ಹೋದರೆ ಮಾತ್ರ ಸಾಧ್ಯ. ಅದಿಲ್ಲ ಎಂದರೆ ಡಾಲರ್ ಎದುರು ರೂಪಾಯಿ ನೋಟು ಸತ್ತಂತೆ ನಮ್ಮ ಯಾವ ಆಸ್ತಿ ಪಾಸ್ತಿಯು ಭಗವಂತನ ರಾಜ್ಯದಲ್ಲಿ ಜಗದಂಬೆಯ ಬಳಿ ನಡೆಯುವುದಿಲ್ಲ. ಯೋಚನೆ ಮಾಡಿ, ಎಷ್ಟೊಂದು ಕಷ್ಟ ಈ ರೀತಿಯಲ್ಲಿರುವಾಗ ಬದುಕು ಭವ್ಯವಾಗಬೇಕು, ದಿವ್ಯವಾಗಬೇಕು, ನವ್ಯವಾಗಬೇಕು ಎಂದರೆ ಸಾರ್ವಕಾಲಿಕವಾದ ಸಂಪತ್ತು ನಮ್ಮದಾಗಬೇಕು. ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯ ನಿಸ್ವಾರ್ಥತೆ, ಸಮರಸ, ಸಂತಸ, ಸವಿರಸ, ಸರಸ, ಹೊಂದಾಣಿಕೆ, ಉಪಕಾರ ಸ್ಮರಣೆ, ಕೃತಜ್ಞತಾ ಭಾವ, ಧನ್ಯತೆ, ವಿಶಾಲತೆ, ಶೂನ್ಯತೆ, ಆಪ್ತತೆ, ವಿಧೇಯತೆ, ವ್ಯಾಕುಲತೆ, ಕರ್ತವ್ಯ ಪರತೆ. ಯೋಚನೆ ಮಾಡಿ, ಒಂದಲ್ಲ ಎರಡಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಶಾಸ್ತ್ರ ಗ್ರಂಥಗಳು 100 ಗುಣಗಳನ್ನು ಹೇಳಿವೆ. ಇತರ ಧರ್ಮೀಯರಿಗೆ ಅದು ಗೊತ್ತೇ ಇಲ್ಲ, ಅವರಿಗೆ ಅರ್ಹತೆ ಪಡೆಯುವುದೂ ಇಲ್ಲ. ಕೇವಲ ಲೌಕಿಕ ಲೆಕ್ಕಾಚಾರದಲ್ಲಿ ಭಸ್ಮ, ಬೂದಿ, ಅಕ್ಷತೆ ಹಚ್ಚಿಕೊಂಡು ನಡೆದದ್ದೇ ಬಂತು, ಓಡಾಡಿದ್ದೇ ಬಂತು. ಭಸ್ಮ ಹಚ್ಚುವಾಗ ಚರ್ಮ ಕೂಡ ಶಾಪ ಕೊಡುತ್ತೆ ಅಂತಾರೆ ಗುರುಜಿ. ಹಾಕಿ ತಿಕ್ಕುವಾಗ ಚರ್ಮ ಹೇಳುತ್ತೆ, ನನ್ನಷ್ಟಕ್ಕೆ ನಾನು ನಿನಗೆ ಕಾಂತಿ ಕೊಡುತ್ತಿದ್ದೆ, ಶಾಂತಿ ಕೊಡುತ್ತಿದ್ದೆ. ಯಾಕಯ್ಯ ಈ ಭಸ್ಮವನ್ನು ಹಾಕೊಂಡು ನಂಗೆ ತಿಕ್ತಿ, ನೋಯಿದಿಲ್ವೇನೋ ಮಗು, ನೋಯಿದಿಲ್ವೇನು ನನ್ನ ಮಗು, ಬಿಡೋ, ನನ್ನಷ್ಟಕ್ಕೆ ನಿನ್ನೆ ಕಾಂತಿ ಶಾಂತಿ ಹೆಚ್ಚಿಸ್ತೇನೆ. ಈ ವ್ಯಕ್ತಿ ತಾನು ಧರ್ಮಾಭಿಮಾನಿ, ಧರ್ಮವನ್ನೇ ತಿನ್ನುವುದು, ಬೇರೆ ಯಾವುದನ್ನು ತಿನ್ನುವುದಲ್ಲ.
ಕರ್ಮ ತಿನ್ನೋದಲ್ಲ ಧರ್ಮ ತಿನ್ನೋದು ಅಂಥೇಳಿ ಉಸ್ಕು ಪುಸ್ಕು ಅಂತ ಹಚ್ಕೊತಾರೆ. ಯೋಚನೆ ಮಾಡಿ, ಉಪನಯನದ 10 ದಿನ ನಾನು ವಿಭೂತಿ ಹಚ್ಚಿನಿ, ಅದು ಅಮ್ಮನ ಒತ್ತಾಯ, ಮತ್ತೆ ಬಿಟ್ಟೆ. ಚರ್ಮ ಹೇಳತ್ ನಂಗೆ ಯಾಕೆ ನೋವು ಮಾಡ್ತೀನಿ, ನನ್ನ ಅನ್ಸಕ್ ಬಿಡು. ಎಷ್ಟು ಸತ್ಯ. ನಮ್ಮ ಸಾಧು ಸಂತರೆಲ್ಲ ಈ ಸತ್ಯವನ್ನ ಭಕ್ತರಿಗೆ ಹೇಳಿದ್ರೆ ಎಷ್ಟು ಅದ್ಭುತವಾಗ್ತಿತ್ತು ಪರಿಣಾಮ. ಪಾದ ಪೂಜೆ ಇಟ್ಟಿದೆ, ರೋಮ ಪೂಜೆ, ಯೋಚನೆ ಮಾಡಿ, ಚರ್ಮ ಪೂಜೆ ಅರ್ಹತೆ ಉಂಟೇನು ಅವರಿಗೆ? ನೀನು ನಡೆದ ದಾರಿ ಅತ್ಯಂತ ಪವಿತ್ರ. ಎಷ್ಟು ಮುಳ್ಳು ಕಲ್ಲು ಅದನ್ನೆಲ್ಲ ನೀನು ಪಾದದ ದಪ್ಪ ಚರ್ಮದ ಮೂಲಕ ಬದಿಗೆ ಸೇರಿಸಿಕೊಂಡು ನಿನ್ನ ಹಾದಿಯಲ್ಲಿ ನೀನು ಯಶಸ್ಸಿನ ದಾರಿಯಲ್ಲಿ ಹೋಗಿದ್ದಿ. ಆ ದಾರಿಯ ಮಣ್ಣನ್ನೆಲ್ಲ ಮುಟ್ಟಿದ್ದಿ. ಹಾಗಾಗಿ ನಿನ್ನ ಪಾದ ಪೂಜೆ ನಾನು ಮಾಡುತ್ತೇನೆ. ಯಾರು ಬರೀ ಕಾಲಲ್ಲಿ ಹೋಗ್ತಾರೆ? 100 ಬಾರಿ ಪರಿಶೀಲಿಸಿ ಮುಳ್ಳನ್ನೆಲ್ಲ ತೆಗೆದು ಬಟ್ಟೆ ಇಳಿಸಿ ಸರಿಯಾದ ದಾರಿಯಲ್ಲಿ ನೆಟ್ಟ ದೃಷ್ಟಿಯಿಂದ ಹೋಗುತ್ತಾರೆ. ಯೋಚನೆ ಮಾಡಿ, ಅರ್ಥವತ್ತಾಗಿ ಮಾಡುವ ಕೆಲಸ ಸರಿಯಾದ ಗುರಿ ತಲುಪಿದರೆ ಅನರ್ಥಕಾರಿಯಾಗಿ ನಾವು ಮಾಡಿ ಖಂಡಿತ ಗುರಿ ಬದಲಾಗಲೇಬೇಕು. ಆ ಸ್ಥಿತಿಯಲ್ಲಿ ಯೋಚನೆ ಮಾಡಿ, ಎಲ್ಲ ಸುಲಭ. ಈ ಕಾಲದಲ್ಲಿ ಭರವಸೆ ಬೇಕು. ಭಗವಂತ ನೀನೆ ಆರಂಭದಿಂದ ಸದಾಕಾಲ ನೀ ಹೃದಯ ಮಂದಿರದಲ್ಲೇ ಇದ್ದಿ. ನಾನು ಕರೆದಾಗ ಓಡೋಡಿ ಬರುವೆ, ಚಿತ್ತಕ್ಕೆ ಬರುವೆ, ಮೇಲೇರುವೆ, ನಿನ್ನನ್ನು ನಾನು ಕಾಣಬೇಕು ಅಂತ ತೋರಿಸ್ತೀನಿ. ಎಷ್ಟು ಸುಲಭ. ಸಾಧನೆ ಬಹಳ ಸುಲಭ. ಆಪ್ತ ನಿವೇದನೆ ಮೂಲಕ ಸಾಗಿಸುವುದು ನನ್ನತನವನ್ನ, ಧರಿಸುವುದು ನಿನ್ನತನವನ್ನ, ನೆಗೆಯುವುದು ಸಂತೋಷದಿಂದ. ನೀನು ನನ್ನೊಳಗಿದ್ದೆ, ದಯವಿಟ್ಟು ಸದಾಕಾಲ ಸಕ್ರಿಯನಾಗಿರೋ. ಬಡ್ದು ನನ್ನಲ್ಲಿ ಸತ್ಯವನ್ನು ಹೆಚ್ಚುವಂತೆ ಮಾಡೋ. ಚುಚ್ಚಿ ನನಗೆ ವಿಧೇಯತೆ ಮೂಡಿಸೋ. ಕಷ್ಟ ಕೊಟ್ಟು ನಿನ್ನ ನಾಮ ಅಕ್ಷಯವಾಗುವಂತೆ, ಅನಂತವಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಗುರುವೇ ನಿನ್ನ ನನ್ನ ಬಾಳ ದಿನದಲ್ಲಿ ನನ್ನ ಮನವು ಮಿಡಿಯಲಾಶ್ರು ನಿನ್ನ ಮನನದಿಂದಲೇ. ನನ್ನ ಮನವು ಮಿಡಿಯಲಾಶ್ರು ನಿನ್ನ ಮನನದಿಂದಲೇ. ಮರೆಯಲೆಂದು ಗುರುವೇ ನಿನ್ನ ನನ್ನ ಬಾಳ ದಿನದಲ್ಲಿ. ಭಗವಂತನಲ್ಲಿ ಪೂರ್ಣ ಶರಣಾದಾಗ ಭಕ್ತ ಈ ಪದ್ಯದೊಂದಿಗೆ ಕಣ್ಣೀರು ಹರಿಸುತ್ತಾನೆ. ಶಬ್ದವೇ ಹೊರಡುವುದಿಲ್ಲ. ಪ್ರತಿ ಕ್ಷಣದಲ್ಲಿ ಎಷ್ಟೊಂದು ಪ್ರೀತಿ, ವಾತ್ಸಲ್ಯದಿಂದ, ಮಮತೆಯಿಂದ, ಪ್ರೇಮದಿಂದ ನೀನು ಬಡಿದು ಕರೆದು ನನ್ನನ್ನು ಮೇಲೆತ್ತಲಬೇಕು, ನನ್ನನ್ನು ಮುನ್ನಡೆಸಬೇಕೆಂದು ಹಾತುರಿದು ಬಂದೆ. ನಾನೇ ವ್ಯವಧಾನ ಮಾಡಿಕೊಡಲಿಲ್ಲ. ಬ್ಯೂಸಿ ಇನ್ ಮೈ ಬಿಸಿನೆಸ್ ಎಂದಂತೆ ಜೀವನ ಪೂರ್ತಿ ಹಣ ಮಾಡೋದು, ಗುಣ ದೂಡುವುದು, ಇದೇ ನನ್ನ ಅವಸ್ಥೆಯ ಮಧ್ಯೆ ಅದನ್ನೇ ವ್ಯವಸ್ಥೆ ಎಂದು ತಿಳಿದ. ಅಯ್ಯೋ, ಅಂತಿಮ ಕಾಲದಲ್ಲಿ ನೀನು ಹತ್ತಿರ ಇದ್ದು ಗ್ರೇಸ್ ಮಾರ್ಕ್ ರಾಶಿ ಹಾಕಿ ನನ್ನನ್ನು ಮೇಲೆತ್ತಲೆಂದು ನೀನು ಕಾಯುವುದು, ಕಾಪಾಡುವುದು ನಾನು ರಕ್ತಬಲ ಹೆಚ್ಚಿರುವಾಗ ಗಮನಿಸಲೇ ಇಲ್ಲ. ಹಣ 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 ಹೆಣ ಆಗುವ ಸಮಯ ಬಂದಾಗ ಅಯ್ಯೋ, ಕಾಲ ಮಿಂಚಿ ಹೋಗಿದೆ, ಏನು ಮಾಡುವಂತಿಲ್ಲ. ದೇವರ ಮೇಲೆ ಅಪಾರ ಭಕ್ತಿ ಬರುತ್ತದೆ. ದಯಮಾಡೋ, ಕರುಣಿಸೋ, ಕಣ್ತೆರೆಸೋ ಎಂದರೆ ಕಣ್ಣಿನ ದೃಷ್ಟಿ, ಒಳದೃಷ್ಟಿ, ಹೊರದೃಷ್ಟಿ ಮಂದವಾದ್ದಲ್ಲ, ಹೋಗಿಯೇ ಬಿಟ್ಟಿದೆ. ಅಯ್ಯೋ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಬಂತು ಹಲ್ಲೇ ಇಲ್ಲ. ನನ್ನ ದುರವಸ್ಥೆ ಹೀಗಾಗಬಾರದು. ಕಣ್ಣೀರು ಹರಿಸುವೆ, ದಯಮಾಡಿ ರಿವೈಂಡ್ ಮಾಡೋ, ರಿಬಿಲ್ಡ್ ಮಾಡೋ. ನನ್ನ ತಂದೆ ತಾಯಿ ಬಂಧು ಬಳಗ ನೀನೆ. ಇಷ್ಟ ದೇವರಲ್ಲಿ ಆಪ್ತ ಮೊರೆ, ಅತ್ಯಾಪ್ತ ಮೊರೆ ಶೀಘ್ರವಾಗುತ್ತದೆ, ಸತತವಾಗುತ್ತದೆ, ಸಾಂಗವಾಗುತ್ತದೆ. ಪ್ರಯೋಜನ ಬೆಳಗು ಬಿಸಿಲು ಬೈಗು ನೆರಳು ಯಾವ ಕಾಲ ಇಷ್ಟವೋ. ಬೆಳಗು ಬಿಸಿಲು ಬೈಗು ನೆರಳು
ನಾದವೇ ಕಾವರಿಲ್ಲ ಬೇರೆ ಎನಗೆ ಹೊಮ್ಮಲಿನ್ನು ನಾದವೇ ಕಾವರಿಲ್ಲ ಬೇರೆ ಎನಗೆ ಹೊಮ್ಮಲಿನ್ನು ನಾದವೇ ಕಾವರಿಲ್ಲ, ಯಾರು ಕಾಯುವರಿಲ್ಲ. ಸುಖ ಬಂದಾಗ ಎಲ್ಲರೂ ನೆಂಟರೆ ಓಡೋಡಿ ಬರುತ್ತಾರೆ. ಏನಾದರೂ ಚಿಕ್ಕಾಸು ಸಿಕ್ಕಿದರೆ ಸಿಗಲಿ. ಕಷ್ಟ ಬಂತು ಒಬ್ಬೊಬ್ಬರು ಜಾರಿಕೊಳ್ಳುತ್ತಾರೆ. ಬೇಡಪ್ಪ, ಏನೋ ಸಹಾಯ ಮಾಡಬೇಕಾಗುತ್ತದೆ. ಚಿಕ್ಕಾಸಾದರೆ ಪರವಾಗಿಲ್ಲ, ಬೃಹತ್ತು ಸಾಲಶೂಲದಲ್ಲಿದ್ದು ಮೇಲೆ ಕೈ ನೀಡೋ ಎಂದರೆ ಅವರು ಎದುರು ಹೋಗುವುದೇ. ಇಲ್ಲಪ್ಪ, ಬೇಡಪ್ಪ, ನಾನು ನನ್ನಷ್ಟಕ್ಕಿರುತ್ತೇನಪ್ಪ. ಜಗತ್ತೇ ಹಾಗೆ. ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರ್ಯಾರೂ ಇಲ್ಲ. ಗೊತ್ತಿದೆ ಶಾಶ್ವತ ಸತ್ಯ. ತಿದ್ದಿಕೊಳ್ಳುವಲ್ಲಿ ಎಲ್ಲರೂ ಸೋಲುತ್ತಾರೆ. ಅದನ್ನೇ ಟೀಕೆ ಟಿಪ್ಪಣಿ ಮೂಲಕ ದೊಡ್ಡ ಹೊಸ ಗಾಥೆ ಎಂಬಂತೆ ಬಿಂಬಿಸುತ್ತಾರೆ. ಕೇಳಲು ಸಹಸ್ರಾರು ಮಂದಿ, ಹೇಳಲು 2 ಮಂದಿ. ನಾಯಿ ಬಾಲ ಡೊಂಕೆ ಆಗಿದೆ. ಇದು ಈ ಜಗತ್ತಿನ ನಿತ್ಯ ಪಾಠವಾಗಿದೆ, ನಿತ್ಯ ಸತ್ಯವಾಗಿದೆ. ವಿವೇಕ ವೀರರು ಈ ಸತ್ಯವನ್ನು ತಿದ್ದಬೇಕು. ಶಾಶ್ವತವಾಗಿ ಭಗವಂತನೊಬ್ಬನೇ ಚಿರಸತ್ಯ, ಚಿರನೆಂಟ ಎಂಬುದನ್ನು ಕಾಯೇನ ವಾಚ ಮನಸ್ಸು ಸಾಬೀತು ಮಾಡಬೇಕು. ಮಾಡುವಿರಾ?